ನೆಲ ಜಲ ಭಾಷೆಗೆ ಧಕ್ಕೆ ಆದ್ರೆ ಸುಮ್ಮನಿರಲ್ಲ. ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಹೇಳಿಕೆಯನ್ನ ನೀಡಿದ್ದಾರೆ. ಯಾವತ್ತೂ ಕೂಡ ಫಿಲ್ಮ್ ಚೇಂಬರ್ ರೈತರ ಜೊತೆ ನಿಂತಿದೆ. ಅವತ್ತು ಮಹದಾಯಿ, ಇವತ್ತು ಕಾವೇರಿ, ಯಾವಾಗಲೂ ಕೂಡ ನಾವು ರೈತರ ಪರವಾಗಿ ನಿಂತಿದ್ದೇವೆ. ಮಂಡ್ಯದಲ್ಲಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತೊಂದು ಕಡೆ ಜಯಮಾಲಾ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ನಾವು ರೈತರ ಪರವಾಗಿ, ಯಾವತ್ತು ಫಿಲ್ಮ್ ಚೇಂಬರ್ ರೈತರ ಜೊತೆ ನಿಂತಿದೆ, ಮುಂದೆ ಕೂಡ ನಿಲ್ಲುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಟಿಎಂಸಿ ನೀರು ಬಿಡಬೇಕು ಅಂತ ಕೇಳಿದ್ದಾರೆ. ನಾವು ರೈತರ ಪರ ನಿಂತಿದ್ದೇವೆ ಅಂತ ಜಯಮಾಲಾ ಹೇಳಿದ್ದಾರೆ. ನಮ್ಮ ಜೊತೆ ನಿವೃತ್ತ ಐಎಎಸ್ ಅಧಿಕಾರಿಯಾದಂತ ತಿಮ್ಮೇಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಒಂದ್ ಕಡೆ ಸಿಡಬ್ಲ್ಯೂಎಂಎ ಆದೇಶವನ್ನ ಪ್ರಕಟ ಮಾಡಿರೋದು 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ. ಈ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಇದು ನಮ್ಮ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ನಮ್ಮ ಸರ್ಕಾರ ಅಪೀಲ್ ಹೋಗಿತ್ತು. ಅದು ಬಹುಶಃ ಈ ಅಥಾರಿಟಿಯಿಂದ ತೀರ್ಮಾನ ಆಗಿರಬಹುದು. ಹೆಚ್ಚು ಕಡಿಮೆ ಅಷ್ಟೇ ಬಿಡಬೇಕಾಗುತ್ತೆ. ತಮಿಳುನಾಡಿನಲ್ಲೂ ತೊಂದರೆ ಇದೆ ಅಂತ ಅವ್ರು ತೀರ್ಮಾನ ತಗೊಂಡಿದ್ರೆ ಇದು ಅನಿರೀಕ್ಷಿತ. ಯಾಕೆಂದ್ರೆ ನಾನ್ ಅಂದ್ಕೊಂಡಿದ್ದೆ ಬಹುಶಃ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಏನು ಮೊನ್ನೆ ತೀರ್ಮಾನ ಕೊಟ್ಟಿದೆ, ಆದೇಶ ಕೊಟ್ಟಿದೆ, ಅದು ಅಥಾರಿಟಿಯ ಅನುಮೋದನೆಯೊಡನೆ ಮಾಡಿರ್ತಾರೆ. ಮತ್ತು ನಾವು ಅಪೀಲ್ ಹೋಗಿರೋದ್ರಿಂದ ಬಹುಶಃ ಅವರು ಹಿಂದಿನ ತೀರ್ಮಾನನೇ ದೃಢೀಕರಿಸ್ತಾರೆ ಅಂತ ನನ್ನ ಭಾವನೆ ಇತ್ತು. ಅದೇ ತರ ಆಗಿದೆ. ಈಗ ಮುಂದೆ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಬಹುಶಃ ಅವರ ಉದ್ದೇಶ ಏನು ಅಂದ್ರೆ ತಮಿಳುನಾಡಿಗೆ ಅಗತ್ಯ ಇತ್ತು ಈ ನೀರು ಅಂತ ಹೇಳಿ, ಬಟ್ ನಮ್ಗೆ ಕುಡಿಯೋ ನೀರಿನ ಅಭಾವ ಇದೆ, ಜೊತೆಗೆ ಬೆಳೆಗಳು ಒಣಗ್ತಾ ಇದೆ. ಇದ್ರ ಬಗ್ಗೆ ಅಥಾರಿಟಿ ಪರಿಶೀಲನೆ ಮಾಡಿ ಸೂಕ್ತ ನಿರ್ಧಾರ ತಗೊಳ್ಬೇಕಾಗಿತ್ತು. ಕರ್ನಾಟಕಕ್ಕೆ ತಮಿಳುನಾಡಿಗೆ ಅಲಾಟ್ ಮಾಡ್ದಂಗೆ ನಮ್ಗೆ ಕರ್ನಾಟಕಕ್ಕೆ ನೀವಿಷ್ಟು ಟಿಎಂಸಿ ನೀರನ್ನ ಉಪಯೋಗಿಸ್ಕೊಳ್ಬಹುದು ಇಂತಿಂತ ಉದ್ದೇಶಕ್ಕೆ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಿಲ್ಲ ಅಥಾರಿಟಿ. ಅದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಆಲೋಚನೆ ಮಾಡ್ತಾ ಗೊತ್ತಿಲ್ಲ. ಸರ್, ಒಂದ್ ವೇಳೆ ಏನಾದ್ರೂ ಈಗ ಈ ಸರ್ಕಾರ ಈ ಆದೇಶವನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ? ಅದು ಅವರು ಕಂಟೆಂಪ್ಟ್ ಹೋಗ್ತಾರೆ. ಆಮೇಲೆ ಬಹುಶಃ ಅದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ತಕರಾರು ಕೊಡ್ಬೋದು. ಕೇಂದ್ರ ಸರ್ಕಾರ ಮತ್ತು ಇದನ್ನ ಪಾಲನೆ ಮಾಡಿ ಅಂತ ಹೇಳ್ಬೋದು. ಬಹುಶಃ ಇದು ಕರ್ನಾಟಕ ಸರ್ಕಾರ ಮುಂದೆ ಈ ತೀರ್ಮಾನದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಈಗ ನಮ್ಮ ಜೊತೆ ಮತ್ತೊಬ್ರು ರೆಡಿ ಇದ್ದಾರೆ, ಪ್ರವೀಣ್ ಶೆಟ್ಟಿ, ಕರವೇ ಅಧ್ಯಕ್ಷರು. ಸರ್ ನಮಸ್ತೆ. ಕಾಲ್ ಕಟ್ಟಾಗಿದೆ, ಮತ್ತೆ ನಾವು ಸಂಪರ್ಕ ಮಾಡ್ತೀವಿ. ನೋಡಿ, ಈಗ ರೈತರು ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಇದನ್ನ ಮುಂದಿನ ದಿನಮಾನಗಳಲ್ಲಿ ಕಾನೂನು ಹೋರಾಟವನ್ನ ಮಾಡುತ್ತೆ ಅನ್ನೋದು ಪ್ರಶ್ನೆ. ಈಗ ಬಟ್ ಒಂದು ಸತ್ಯ, ಭಾಷೆ, ನೆಲ, ಜಲ, ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕಂದ್ರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ, ನಾವು ಈ 3 ವಿಚಾರಗಳು. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ರೆ ಕನ್ನಡ